ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು 1,30,00,000 ರು ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೆಆರ್ಐಡಿಎಲ್ ಇಲಾಖೆಯ ಅನುದಾನದಡಿಯಲ್ಲಿ ಕಸಬಾ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಕೋಡಳ್ಳಿ ಹೊಸೂರು ಗ್ರಾಮದಲ್ಲಿ 25 ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲು ಬಂದಿದ್ದ ಸಮಯದಲ್ಲಿ ಗ್ರಾಮದ ಗ್ರಾಮಸ್ಥರು ಹೂವಿನ ಹಾರವನ್ನು ಹಾಕಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ನಂತರ ಟಿಎಸ್ ಛತ್ರ ಗ್ರಾಮದಲ್ಲಿ 25 ಲಕ್ಷ ರು ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಮತ್ತು ಮೇಲುಕೋಟೆ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಸಂಗಾಪುರ ಗ್ರಾಮದಲ್ಲಿ 40 ಲಕ್ಷ ರು, ನರಳ್ಳಿ ಗ್ರಾಮದಲ್ಲಿ 20 ಲಕ್ಷ ರು ಹಾಗೂ ಮೇನಗರ ಗ್ರಾಮದಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆಯನ್ನ ಹಮ್ಮಿಕೊಂಡಿದ್ವಿ. ಕೋಡಳ್ಳಿ ಹೊಸೂರು, ಟಿಎಸ್ ಛತ್ರ, ಸಂಗಾಪುರ, ನರಳ್ಳಿ, ಮೇಣಾಗರದಲ್ಲಿ ಒಟ್ಟು 1,30,00,000 ವೆಚ್ಚದಲ್ಲಿ 2 ಅನುದಾನಗಳು. ಒಂದು ಫ್ಲಡ್ಡಲ್ಲಿ ನಾವು ಕೊಟ್ಟಿದ್ದು, ಅದರಲ್ಲಿ ಒಂದು ಸ್ವಲ್ಪ ಅನುದಾನ, ಅದ್ರ ಜೊತೆಗೆ ನಮಗೆ ಮೇಲ್ಕೋಟೆಗೆ ಅನುದಾನ ಮಕ್ಕಳಿಗೆ ಅದರಲ್ಲಿ ಮಿಕ್ಕಿದ್ದಂಥ ಒಂದಿಷ್ಟು ದುಡ್ಡಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಗೆಲ್ಲ ಅಭಿವೃದ್ಧಿ ಮಾಡಬೇಕಂತೇಳಿ ಅವೆರಡೂ ಕಂಬೈನ್ ಮಾಡಿ ಇವತ್ತು ಕಾಮಗಾರಿಯನ್ನು ಚಾಲನೆ ಕೊಡೋಕ್ಕೋಸ್ಕರ ಈ ಹಳ್ಳಿಗಳನ್ನು ಪೂಜೆ ಮಾಡಿದ್ವಿ. ಸರ್, ಈಗ ಸಾಕಷ್ಟು ಗ್ರಾಮೀಣ ಪ್ರದೇಶದ ರಸ್ತೆಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ. ಆ ನಿಟ್ಟಿನಲ್ಲಿ ತಾವು ಯಾವ ಕ್ರಮ ನೀವು ನೋಡ್ತಾ ಇದ್ರೆ ಈಗ ಇವತ್ತು ಮಾಡಿದ್ದೀವಿ. ನಾಳೆನೂ ಸುಂಕತಣ್ಣೂರು ಪಂಚಾಯತಿ 2 ಊರುಗಳನ್ನ ಬಿಟ್ಟು ಮಿಕ್ಕಿದ್ದೆಲ್ಲನೂ ಗ್ರಾಮೀಣ ಭಾಗದ ಅಭಿವೃದ್ಧಿ ರಸ್ತೆಗಳು ಮತ್ತು ಮೋರಿಗಳು, ಇನ್ನೂ ಸುಮಾರು ದುಡ್ಡು ಬೇಕು. ಅದು ಕೆಲಸಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. PWD ರಸ್ತೆ ಮಾಮೂಲಿ ಅದು ಅನುದಾನ ಬಂದಾಗ ಒಟ್ಟು ಸ್ಪೆಷಲ್ಲಾಗಿ ಏನು ಅನುದಾನ ಕೊಡ್ತಿದ್ದಾರೆ ಎಲ್ಲನೂ ಗ್ರಾಮೀಣ ಭಾಗದ ಏನು ರಸ್ತೆಗಳಿದೆ ಅದಕ್ಕೇ ಮೀಸಲಾಗಿಟ್ಟು ನಾವು ಮಾಡ್ತೀವಿ. ಸರ್ವೋದಯ ಪಕ್ಷ ಕಾಂಗ್ರೆಸ್ ಸರ್ಕಾರದ ಮೂಡಿಗೆ ಕಳೆದ 2 ವರ್ಷ 10 ಕೋಟಿ ಕೊಟ್ಟಿದ್ವಿ. ಅದಾದಮೇಲೆ 3 ಕೋಟಿ ಕೊಟ್ಟಿದ್ವಿ ಈ ವರ್ಷ. ಅದು ಬಿಟ್ಟು ಬೇರೆ ಅನುದಾನಗಳು ಈಗ ನೀರಾವರಿಯಲ್ಲಿ ಕೊಟ್ಟಿದ್ದಾರೆ, ಅದು ಟೆಂಡರ್ ಪ್ರಾಸೆಸ್ಸಲ್ಲಿ ನಡೀತಿದೆ. ಈ ಥರ ಮೇಜರಾಗಿ ಮೈನರ್ ಇರಿಗೇಷನ್ ಈಗ ಮೊನ್ನೆ ಪೂಜೆ ಮಾಡಿದ್ವಿ. ನಾಳೆನೂ ಒಂದು 29 ಕೋಟಿ ಒಂದು ಜಕ್ನಳ್ಳಿ ಭಾಗದ ಕಡಲಗೆರೆ ಅಲ್ಲಿ ಭಾಗಕ್ಕೆ 34 ಕೆರೆಗಳನ್ನು ಸೇರಿಸಿ ಅದನ್ನು ಅಭಿವೃದ್ಧಿ ಮಾಡ್ಕೊಂಡಿದ್ವಿ. ನಾಳೆ ಬೆಳಿಗ್ಗೆ ಪುನಃ 5 ಕೋಟಿ ವೆಚ್ಚದಲ್ಲಿ ಸುಂಕತಣ್ಣೂರು ಏನು ಬಿಟ್ಟೋಗಿದ್ದ ಕೆರೆಗಳು ಕಟ್ಟೆಗಳು ಅದಕ್ಕೆ ಮಾಡಿದ್ವಿ. ಸೊ ಈ ಥರ ಕ್ಷೇತ್ರದಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ. ಸುಮಾರು ಊರುಗಳಲ್ಲಿ ಈಗ ಎಷ್ಟೊಂದು ಕಡೆ ಬೋರ್ವೆಲ್ಗಳು ಟ್ರೈ ಆಗಿದೆ. ಅದಕ್ಕೆ ಕಂಟಿಂಜೆನ್ಸಿ ಕೊಟ್ಟಿದ್ದೀವಿ. ಪ್ರತಿ ಕುಡಿಗಳಿಗೆ ಈಗ ಬೋರ್ವೆಲ್ ಕಾವೇರಿ ನೀರು ಸಮಸ್ಯೆ ಇದೆ, ಲೋಕಲಲ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕು, ಅದ್ರ ಜೊತೆಗೆ ಲಾಸ್ಟ್ ರೆಸಾರ್ಟಾಗಿ ನಾವು ಬೋರ್ವೆಲ್ ಅಡಿಷ್ನಲ್ ಬೇಕು ಅಂದರೆ ಕೊಡ್ಸೋಕ್ಕೂ ಅನುದಾನಗಳನ್ನು ಇಟ್ಟಿದ್ದೀವಿ ಈ ಇದರಲ್ಲಿ. ಸೊ ಅದನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ. KEBದು ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ ಆಯಿತು. ಸೊ ಅದನ್ನು ಚಿಕ್ಕಿದೆ, ಅದರದ್ದು ನಿರ್ವಹಣೆ ಮಾಡ್ತಾಯಿದ್ದೀವಿ. ನಿಮಗೆ ಇವತ್ತು ಲಾಸ್ಟ್ ವೀಕ್ ಸುಮಾರು KEBದು ಸಮಸ್ಯೆ ಆಗಿತ್ತು. 2-3 ದಿನ ನೀರು ಕೊಡೋಕ್ಕಾಗಿಲ್ಲ IP ಸೆಕ್ಟರಲ್ಲಿ. ಅದ್ರ ಜೊತೆಗೆ ಬಿಸಿಲು ಜಾಸ್ತಿ ಇತ್ತು. ಅದಕ್ಕೆ ಇವಾಗ ಸರಿಪಡಿಸಿದ್ದೀವಿ. ಗಾಳಿ ಇದರಿಂದ ಸುಮಾರು ಕಂಬಗಳು ಬಿದ್ದಿದೆ, ಅದನ್ನು ಲೈನ್ಗಳನ್ನು ಸರಿ ಮಾಡಿಸ್ತೀವಿ. ಅಡಿಷ್ನಲ್ ಸ್ಟೇಷನ್ಗಳನ್ನ ಮಂಜೂರು ಮಾಡಿಸ್ತೀವಿ. ಇನ್ನೂ ಬೇಬಿದು ಶುರು ಮಾಡಬೇಕು. ಚಿಕ್ಕನಳ್ಳಿ ಈ ಭಾಗದಲ್ಲಿ ಚಿಕ್ಕನಳ್ಳಿ ಅಡಿಷ್ನಲ್ ಏನೇನು ಅನುದಾನಗಳು ಕರೆಕ್ಟು. ಸುಮಾರು ಕಡೆ ಅದೇನಾಗಿದೆ ಹ್ಯಾಂಡ್ ಓವರ್ ತಗೋತಾರೆ, PDOಗಳು ಮ್ಯಾನೇಜ್ ಮಾಡಬೇಕು. ಸುಮಾರು ಎಷ್ಟೊಂದು ಕಡೆ ಹ್ಯಾಂಡ್ ಓವರ್ ಆಗಿರೈತಿಲ್ಲ, ಕಾಂಟ್ರಾಕ್ಟರ್ ಮ್ಯಾನೇಜ್ ಮಾಡ್ತಾಯಿಲ್ಲ. ಇದು ನಿರ್ವಹಣೆ ಸರಿಗೆ ಆಯ್ತಲ್ಲ. ಇದು ಎಲ್ಲ ಹಳ್ಳಿಗಳು ಈಗ ನಾವು ಈಗ ಎಲ್ಲ ಊರುಗಳಲ್ಲೂ ಶುರು ಮಾಡ್ತೀವಿ, ಅದು ಸರಿಯಾಗಿ ಕಂಟಿನ್ಯೂ ಆಯಿತು.